ಜನಿವಾರದ್ದು ಇದು ಭಾಳ ಇಂಪಾರ್ಟೆಂಟು. ಆ ಜನಿವಾರದಕ್ಕಿಂತ ಮುಂಚೆ ನೋಡಿ, ನಾವು ಓದು ಕರ್ನಾಟಕ ಅಂತ ಒಂದು ಮಾಡಿದ್ವಿ ಗೊತ್ತಾ. ಎಷ್ಟೊಂದು ಸತಿಗೆ ಮಕ್ಕಳಿಗೆ ಕನ್ನಡನೇ ಬರೋಲ್ಲ, ಇಂಗ್ಲೀಷೇ ಬರೋಲ್ಲ, ಓದೋಕ್ಕೆ ಬರೋಲ್ಲ. ಕಾಮೆಂಟ್ಸ್ ಎಲ್ಲ ನೀವೇ ಮಾಡಿದ್ರಿ. ಈಗ ಪತ್ರಿಕಾ ಅಲ್ಲಿ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ದಿನ ಒಂದು 10 ಮಿನಿಟ್ಸ್ ಮಕ್ಕಳು ನ್ಯೂಸ್ ಪೇಪರ್ ಓದಬೇಕು, ನ್ಯೂಸ್ ಪೇಪರ್ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಾಂದರೆ ನೀವು ಬರೆದಿರೋದು ಯಾವನ್ನೂ ನೋಡೋದೇ ಇಲ್ಲ, ನಾಳೆ ಮರ್ತು ಬಿಡ್ತಾರೆ. ಅದೆಲ್ಲದು ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿದರೆ, ಬಿಕಾಸ್ ಕರೆಕ್ಟ್ ತಾನೇ, ಓದೋದು ಅಭ್ಯಾಸ ಬರಬೇಕೋ ಇಲ್ಲೋ. ಅದಕ್ಕೆ ನೀವು ಬರಿಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ ಅಷ್ಟೇ ಒಳ್ಳೇದು ಮಾತ್ರ ಬರಿಬೇಕು. ಟೀಕಾ ಟಿಪ್ಪಣಿನೆಲ್ಲ ಬರೆದ್ಬಿಟ್ಟು ಮಕ್ಕಳಿಗೆ ಹುಷಾರು ಏನೇನೋ ಓದ್ತಾ ಇರ್ತಾರೆ. ಸೊ ಇನ್ಮೇಲೆಲ್ಲ ನೀವು ಕೂಡ ಸೆನ್ಸಾರ್ ಎಲ್ಲ ನೋಡಿ, ನಿಮ್ಮ ಮಾಧ್ಯಮಗಳನ್ನು ಒಂದು ನಿಮಿಷ ನೀವು ಬರಿಬೇಕಾದ್ರೆ ಇನ್ಮೇಲೆ ಹುಷಾರಾಗಿ ನೋಡಿ ಬರಿಬೇಕಾಗ್ತದೆ. ಯಾಕಂದರೆ ಮಕ್ಕಳು ಓದ್ತಾ ಇರ್ತಾರೆ, ಸ್ವಲ್ಪ ಜವಾಬ್ದಾರಿ ಹುಷಾರಾಗಿರಲಿ ಅಂತ. 16 ವರ್ಷದ ಮಕ್ಕಳಿಗೆ ಏನು ನಾವು ಸೋಷಿಯಲ್ ಮೀಡಿಯಾನ ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಬೇರೆ ರಾಜ್ಯದವ್ರು ಬೇರೆ ದೇಶದವ್ರು ಮಾಡಿದ್ದಾರೆ. ಈಗ ಜನಿವಾರ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲೂ ಕೂಡ ಲಾಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ನಡೆದಿತ್ತು. ಇಂಥ ಘಟನೆಗಳಾಗಬಾರದು. ಯಾವುದಾದ್ರೂ ಒಂದು ಸಮಾಜ, ಜಾತಿ, ಧರ್ಮ, ಒಬ್ಬರು ಏನು ಜನಿವಾರದ ಬಗ್ಗೆ ಇರ್ಬೋದು, ಹಿಜಾಬ್ ಬಗ್ಗೆ ಇರ್ಬೋದು, ಒಬ್ಬರು ಏನೋ ಒಂದು ಅವರ ಒಂದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇದೆಲ್ಲ ಇರೋದು. ಇದಲ್ಲದು ಕೂಡ ಆ ಥರ ಅವಮಾನ ಮಾಡೋದಿದೆಯಲ್ಲ, ಅವ್ರು ಯಾರೇ ಆಗಲಿ, ಆಫೀಸರ್ಸ್ ಆಗಲಿ, ಅದರಲ್ಲಿ ಇನ್ಯಾರಾದರೂ ಇನ್ವಾಲ್ವ್ ಇದ್ದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷಣ ಒಳಪಡಿಸ್ಬೇಕಾಗುತ್ತೆ. ಇದನ್ನು ಸೋಷಿಯಲಲ್ಲಿ ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತೀವಿ. ದಿಸ್ ಇಸ್ ನಾಟ್ ಅ ಗುಡ್ ಎಕ್ಸಾಂಪಲ್. ಬಟ್ ಅನ್ಫಾರ್ಚುನೇಟ್ಲಿ ಇಂಥದ್ದಾಗ್ತದೆ. ಆದಾಗ ಇನ್ನೊಂದು ಸತಿ ಇದು ಮರುಕಳಿಸದೆ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಅವತ್ತು ನಾನು ಕೂಡ ಸುಧಾಕರ್ ಪಾಪ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಅದು ಕ್ಯಾಬಿನೆಟ್ ಮೀಟಿಂಗಲ್ಲೇ ಮನೆ ಮುಖ್ಯಮಂತ್ರಿಗಳೇ ಆಮೇಲೆ ಅವರು ಕೂಡ ಸುಧಾಕರ್ ಹೇಳಿದರು, ಅದೇನಾಗ್ತದೆ ಎಲ್ಲೋ ಒಂದು ಹತ್ರ ಈ ಥರ ಮಾಡಿಬಿಡ್ತಾರೆ ಯಾರಾದರೂ. ಅದೇನು ತಲೆ ಕೆಟ್ಟು ಮಾಡ್ತಾರಾ, ಹೊಟ್ಟೆ ಕಿಚ್ಚಿಗೆ ಮಾಡ್ತಾರಾ, ಜಾತಿವಾರ ಮಾಡ್ತಾರಾ, ಗೊತ್ತಿಲ್ಲದೆ ಮಾಡ್ತಾರಾ, ತಿಳುವಳಿಕೆ ಇಲ್ಲದೆ ಮಾಡ್ತಾರಾ, ಗೊತ್ತಾಗೋದಿಲ್ಲ. ಅಲ್ಲ 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 ಅದೇ ಅಲ್ಲ ಇರ್ಬೋದು, ವಿವಾದ ಮಾಡೋಕ್ಕೆ ಅದಕ್ಕೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇದಕ್ಕೇನು ತಪ್ಪಾಗಿದ್ದರೆ ಶಿಕ್ಷೆ ಆಗೋಕ್ಕೆ ಕಾನೂನು ಇದೆ ತಾನೇ, ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗೇ ಆಗುತ್ತೆ. ಅದನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿ ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕಾಗತ್ತೆ. ಇಂಥದ್ದೆಲ್ಲ ಬಿಡೋದಕ್ಕಾಗೋದಿಲ್ಲ.